ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಹನುಮಂತ ಇದೀಗ ಏಕ್ದಮ್ ವೈಲೆಂಟ್ ಆಗಿದ್ದಾರೆ. ಸ್ಪರ್ಧಿಗಳ ವಿರುದ್ಧ ಏಕ್ ಮಾರ್ ದೋ ತುಕುಡ ಅನ್ನುವಂತೆ ಮಾತನಾಡಿದ್ದಾನೆ ಹನುಮಂತ. ಎಲ್ಲರ ಪ್ರೀತಿ ಪಾತ್ರನಾಗಿದ್ದ ಹನುಮಂತ ಈಗ ಕೆರಳಿ ಕೆಂಡುವಾಗ್ತಿರೋದು ಯಾಕೆ? ದ್ವೇಷದ ಆಟದಲ್ಲಿ ಗೆದ್ದು ಬೀಗ್ತಾನ ಅಥವಾ ಸೋತು ಸುಣ್ಣವಾಗ್ತಾನ? ಬರ್ತಿದೆ ಸ್ಟೋರಿ, ನೋಡ್ಕೊಂಡು ಬನ್ನಿ. ದೊಡ್ಡ ಮನೆಯಲ್ಲಿ ಕೆರಳಿದ ಹನುಮಂತ, ಕುರಿಮ್ಯಾನ ಆಟ ಬೊಂಬಾಟ. ಸೈಲೆಂಟ್ ಅಲ್ಲ ವೈಲೆಂಟ್, ಹನುಮನ ಅಸಲಿ ಆಟ ಶುರುವಾಯ್ತಾ? ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ದೊಡ್ಡಮನೆ ಸೇರಿರುವ ಸೀಸನ್ 11ರ ಸ್ಪರ್ಧಿ ಸಿಂಗರ್ ಹನುಮಂತ ಆರಂಭದಲ್ಲೂ ಕೂಡ ಸೈಲೆಂಟ್ ಆಗಿದ್ದು ಯಾರೊಂದಿಗೂ ಕಿರಿಕ್ ಮಾಡಿಕೊಳ್ಳದೆ ಟೀಕೆ ಮಾಡೋರಿಗೆ ತಕ್ಕ ಮಟ್ಟಿಗೆ ಉತ್ತರ ಕೊಡುತ್ತಾ 4 ವಾರಗಳಿಂದ ದೊಡ್ಡಮನೆಯಲ್ಲಿ ಆಟ ಆಡ್ತಾನೆ ಇದ್ದಾರೆ ಹನುಮಂತ. ಆರಂಭದಿಂದಲೂ ಕೂಡ ಹನುಮಂತ ಮುಗ್ಧತೆಗೆ ಹೆಸರುವಾಸಿ. ಮುಗ್ಧತೆಯನ್ನ ಡ್ರಾಮಾ ಅಂದೋರಿಗೆ ಕಿಚ್ಚನ್ನೆದರೆ ಹನುಮಂತ ಮಾತಿನಲ್ಲೇ ಟಕ್ಕರ್ ಕೊಟ್ಟಿದ್ದೂ ಇದೆ. ಇದೀಗ ಹನುಮಂತ ಕಾಲಕ್ಕೆ ತಕ್ಕಂತೆ ಬದಲಾದ್ನ. ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡುವುದಕ್ಕೂ ಅಂಜುತ್ತಿದ್ದ ಹನುಮಂತ ಈಗ ನೇರ ನಿಷ್ಠುರ ಮಾತುಗಳಿಂದಲೇ ಬಾಣ ಬಿಡ್ತಾ ಇರೋದು ಹನುಮಂತನ ಬದಲಾವಣೆಯನ್ನ ತೋರಿಸುತ್ತೆ. ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಮನೆಗೆ ಬಂದ ಹೊಸ ಸದಸ್ಯರು ಶೋಭಾ ಹಾಗೂ ರಜತ್ ಬಂದ ಮೇಲಂತೂ ಆಟದ ವೈಖರಿ ಬದಲಾಗ್ತಾ ಇದೆ. ಇದೇ ಕಾರಣಕ್ಕೆ ಎಲ್ಲರಲ್ಲೂ ಕೂಡ ಅಗ್ರೆಸಿವ್ ಆಗಿ ಆಟ ಆಡುವ ಉತ್ಸಾಹ ಹೆಚ್ಚಾಗಿದೆ. ಇದುವರೆಗೂ ಮನೆಯಲ್ಲಿದ್ದ ತನ್ನ ಆಪ್ತ ಸ್ಪರ್ಧಿಗಳನ್ನೇ ನಾಮಿನೇಟ್ ಮಾಡ್ತಾ ಇದ್ದ ಹನುಮಂತ ಈಗ ಭವ್ಯ ಅವರನ್ನ ನಾಮಿನೇಟ್ ಮಾಡ್ತಾ ಖಡಕ್ ಆನ್ಸರ್ ಕೊಟ್ಟಿರೋ ಸಂಗತಿ ಹನುಮನ ಆಟದ ದಿಕ್ಕನ್ನ ಬದಲಾಗಿರೋದನ್ನ ತೋರಿಸುತ್ತೆ. ಕಡಿಮೆ ಮಾತನಾಡೋರಿಗೆ ಹಳ್ಳಿ ಸ್ಟೈಲ್ನಲ್ಲಿಯೇ ಟಕ್ಕರ್ ಕೊಡೋದು ಹನುಮನ ದಿನಚರಿ. ಸಮಯಕ್ಕೆ ಬೇಕಾದ ಬುದ್ಧಿವಂತಿಕೆ ಈತನ ಆಟದಲ್ಲಿದೆ. ಹೀಗಾಗಿ ದೊಡ್ಡ ಮನೆಯಲ್ಲಿ ಡೈಲಾಗ್ಗಳ ಮೇಲೆ ಡೈಲಾಗ್ ಅನ್ನ ಹೊಡೆಯುತ್ತಾ ಫಿನಾಲೆವರೆಗೂ ಭದ್ರವಾಗಿ ಬೇರೂರುವ ಎಲ್ಲಾ ಲಕ್ಷಣಗಳು ಕೂಡ ಹನುಮಂತ ಹೊಂದಿದ್ದಾನೆ. ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.